ಇದೇನು ಬೀರುನಾಗಿದ್ದು 2 ಲಕ್ಷ ರೂಪಾಯಿ ಕಾಣೆ ಹೋಗ್ಬಿಟ್ಟೈತಲ್ಲ. 4 ಲಕ್ಷ ರೂಪಾಯಿನಾಗೆ 2 ಲಕ್ಷ ಮಾತ್ರ ಇಲ್ಲ ಐತೀನಿ, 2 ಲಕ್ಷ ಇಲ್ವಲ್ಲ. ರೀ 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 ಏನೇ? ರೀ ಬೀರುನಾಗೆ 2 ಲಕ್ಷ ರೂಪಾಯಿ ಕ್ಯಾಶ್ ಏನಾರ ತಕೊಂಡ್ರಾ? ನಾನೇನಕ್ಕೆ ತಗೊಂಡ್ಲಿ? ನಂದೇನು ಖರ್ಚು ಐತೆ? ನಾನೇನು ತಗೊಂಡಿಲ್ವಲ್ಲ. ಏನು, ನೀವು ತಗೊಂಡಿಲ್ವಾ ಕ್ಯಾಶ್ನ? ಮತ್ತೆ ಯಾರು ತಗೊಂಡ್ರು ರೀ 2 ಲಕ್ಷ ರೂಪಾಯಿ ಕ್ಯಾಶು? ಇದೇನೇ ಹೇಳ್ತಾ ಇದೀಯ ನೀನು? 2 ಲಕ್ಷ ರೂಪಾಯ? ಹ್ಞೂನ್ರಿ, 2 ಲಕ್ಷ ರೂಪಾಯಿ ಕ್ಯಾಶ್ ಇಲ್ಲ ರೀ ಅಲ್ಲಿ. ಅಯ್ಯೋ, ಎಲ್ಲೋಯ್ತೋ ಏನೋ ಗೊತ್ತಾಯ್ತಿಲ್ಲ ನನ್ಗಂತೂ. ಎಲ್ಲೋಗಿರ್ಬೋದು ರೀ 2 ಲಕ್ಷ? ಇನ್ನೊಂದ್ಕಿತ ಎಲ್ಲನೇ ಕಿತಿಯೇನೋ ಬಿರುನಾಗ್ ನೋಡು ಸಿಗ್ತದೆ. ಎಲ್ಲೋ ಮಾಡಬಿಟ್ಟು ಅರ್ತೋಗ್ಬಿಟ್ಟಿದ್ಯಾ ಅಂತ ಅನ್ನಿಸ್ತದೆ. ನೋಡು ಸಿಗ್ತದೆ. ನೋಡ್ ಬರ್ರಿ ನೀವೇನೇನಿಯ. ಬೀರು ಪೂರ್ತಿ ಹುಡುಕಿದೀನಿ, ಎಲ್ಲೂ ಇಲ್ಲ ರೀ. ಅಯ್ಯೋ, ಏನಾಯ್ತೋ ಏನ್ ಕತೆನೋ ಗೊತ್ತಾಯ್ತಿಲ್ಲ. ಅದ್ ಹೆಂಗೆ? ನಮ್ಮ ಮನೆಗೆ ಯಾರೇ ಬೀರು ಮುಡ್ತಾರೆ? ನಿನ್ನ ಹತ್ರನೇ ಬೀಗ ಇರ್ತದೆ ತಾನೆ. ನೀನ್ ಬಿಟ್ಬಿಟ್ಟು ಇನ್ ಯಾರನ್ನ ಮುಡ್ತಾರ? ನೀನೇನಿಯ ಕೇಳ್ಬೇಕು, ನೀನೇನಿಯ ಹೇಳ್ಬೇಕು. ಅವಾಗ ಏನಿಯ ಮುಟ್ಟದು, ಇಲ್ಲ ಅಂತಂದ್ರೆ ಯಾರು ಮುಡ್ತಾರೆ? ಅದೇ ನನಗೂ ಗೊತ್ತಾಯ್ತಿಲ್ಲ ರೀ. ಅದು ಹೆಂಗ್ ಕಾಣೆ ಆಯ್ತು ನಮ್ಮ ಮನೆಯಿಂದ ಅಂತ ಹೇಳ್ಬಿಟ್ಟು ಈಗ್ಲೂ ಗೊತ್ತಾಯ್ತಿಲ್ಲ ನನ್ಗಂತೂ. ಎಲ್ಲೋಗಿರ್ಬೋದು? ನನ್ನ ಕಾಸು ಬೇರೆನೇನಿಯ, ಯಾರಿಗೂ ಕೊಡ್ಲಿಲ್ವೇ ನನ್ನ ಕಾಸ? ರೀ, ನೆನ್ನೆ ನಮ್ಮ ಲತಾ ಪಾನಿಪುರಿ ತಿನ್ಬೇಕಮ್ಮ, ಒಂದು 500 ರೂಪಾಯಿ ಕೊಡು, ತಿನ್ನಕ್ಕೆ ಹೋಗ್ಬೇಕು ಅಂತ ಕೇಳಿದ್ಲು. ನಾನು ಅದಕ್ಕೆ ಬೀಗವ ಕೊಟ್ಟಿದ್ದೆ. ತಗೊಳ್ಳೆ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೇ ಕೊಟ್ಟು ಅವಳು ಬಂದು ತಗೊಂಡು ಹೋದ್ಲು. ಆಮೇಕಿಂದ ನಾನು ಬೀರ್ ಚೆಕ್ ಮಾಡಲಿಲ್ಲ, ಅವಳೇನ ತಗೊಂಡಿತ್ತಾಳ ಅಂತ. ಅವಳೇನಕ್ಕೆ 2 ಲಕ್ಷ ತಗತಾಳೆ? 500 ರೂಪಾಯಿ ತಗೊಂಡು ಹೋಗಿತ್ತಾಳೆ. ಇಲ್ಲ ರೀ, ಅವಳು ಕೊಡೋದಕ್ಕಿಂತ ಮುಂಚೆ ನಾನು ನೋಡಿದ್ದೀನಿ. ನಾನು ದುಡ್ಡು ಎತ್ಕೋಬೇಕಿತ್ತು, ಅವಾಗ ನೋಡಿದ್ದೀನಿ 4 ಲಕ್ಷ ಕರೆಕ್ಟಾಗಿ ಐತೆ ನಾನು ನೋಡಿದಾಗ. ಆಮೇಕಿಂದ ನಾನು ನೋಡಿದ್ರೆ ಇಲ್ವೇ ಇಲ್ಲ ರೀ ಅಲ್ಲಂತೂ. ನನ್ನ ಪ್ರಕಾರ ಅವಳು ಬೀರು ತೆಗೆದ್ಮೇಲೆ ಮತ್ತೆ ಇನ್ಯಾರೂ ಬೀರು ತೆಗ್ದಿಲ್ಲ ರೀ. ಅವಳೇ ಏನಿಯೇ ತೆಗ್ದಿರೋದು ಬೀರ. ಆಮೇಲೆ ಎಲ್ಲಿ ಇವಾಗೆ ತೆಗಿತಿರೋದು ನನ್ನ ಬೀರುನ, ಅವಾಗಿಂದ ತೆಗ್ದೇ ಇಲ್ಲ. ಆ ಮೊಳ್ಳಿನೇನಿಯ ಏನೋ ಮಾಡವಳೆ ಅಂತ ಆಯ್ತು ಅಲ್ವೇನ್ರಿ? ಅವಳು ನನ್ನ ಮಗಳೇನೇ ಮಾಡ್ತಾಳೆ? ನೀನ್ ಒಳ್ಳೆ ಸಂದ ಕೇಳ್ತಿದೀಗ? ಇಲ್ಲ ರೀ, ಆ ಮನೆಯಾಳಿನೇನಿಯ ಏನೋ ಮಾಡಿತ್ತಾಳೆ. ಅಲ್ಲ, 2 ಲಕ್ಷ ಎತ್ಕೊಂಡೋಗೋಳೆ ಅಂತಂದ್ರೆ ನನಗೆ ಗೊತ್ತು. ಯಾಕಂದ್ರೆ ಬೀಗನಂತಾಗಿ ಇಸ್ಕೊಂಡಿರೋದು ಅವಳು ಒಬ್ಳೇನೇನಿಯ, ಇನ್ಯಾರೂ ಇಸ್ಕೊಳ್ಳಿಲ್ಲ. ನೆನ್ನೆ ಮಾಡ್ತೀನಿ ರೀ ಅವಳಿಗೆ. ಲತಾ 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 ಇದು ಒಳ್ಳೆ ಕತೆ ಆಯ್ತಲ್ಲಪ್ಪ. ಹಾ, ಅಯ್ಯೋ, ನನ್ನ ಮಗಳೇನು ಕಿತ್ಕೊತಾಳೆ ಕಾಸನ್ನ? ನನ್ನ ಮಗಳೇ ಕಳ್ಳಿ ಆಗೋಗ್ಬಿಟ್ಲಾ? ಏನು ಕಿತ್ಕೊಂತಾಳೆ? ನೋಡೋಣ ಇರು, ಕೇಳೋಣ. ಲತಾ, 2 ಲಕ್ಷ ರೂಪಾಯಿ ದುಡ್ಡನೇನೆ ಬೀರುವಿಂದ ಎತ್ಕೊಂಡ್ಗಳು ನೀನೇ ತಾನೇ? ಅಯ್ಯೋ ಅಮ್ಮ, ಇಲ್ಲಮ್ಮ, ನಾನು ಎತ್ಕೊಂಡ್ಲೇನೇ ಇಲ್ಲ. ಯಾರು ಹೇಳಿದ್ ನಾನು ಎತ್ಕೊಂಡಿದ್ದೀನಿ ಅಂತ? ಇಲ್ಲ ಕಣಮ್ಮ, ನಾನು ಎತ್ಕೊಂಡ್ಲಿಲ್ಲ ಕಣಮ್ಮ. ಲತಾ, ಶಾನೆ ಸುಳ್ಳು ಹೇಳ್ಬೇಡ. ನೀನೇನೇ ಎತ್ಕೊಂಡ್ರದು ಅಂತ ನಂಗೆ ಸಂದಾಗ ಗೊತ್ತು. ನೀನು ಬೀರು ತೆಗೆದ್ಮೇಲೆ ಮತ್ತಿನ್ ಯಾರು ಬೀರು ತೆಗ್ದಿಲ್ಲ. ನೆನ್ನೆ ಬೀಗ ಕೊಟ್ಟಿದ್ದು ನಿನಗೆ ಮಾತ್ರ ಏನಿಯ, ಇನ್ನು ಯಾರಿಗೂ ನಾನು ಬೀಗನೂ ಕೊಟ್ಟಿಲ್ಲ. ನೆನ್ಪಿರ್ಲಿ, ನೀನು ಹಿಂಗೇನಿಗೆ ಸುಳ್ಳು ಹೇಳ್ತಾ ಇದ್ರೆ ನಾನು ಸುಮ್ಕಿರಲ್ಲ. ನಿಜ ಹೇಳು. ಅಮ್ಮ, ನಂಗೆ ಏನೂ ಗೊತ್ತಿಲ್ಲ ಕಣಮ್ಮ, ನನಗೆ ಗೊತ್ತಿಲ್ಲ. 2 ಲಕ್ಷ ರೂಪಾಯಿ ಎಲ್ಲೋಯ್ತು ಅಂತ ನನಗೆ ಗೊತ್ತಿಲ್ಲ ಕಣಮ್ಮ. ಅಮ್ಮ, ನಂಗೆ ಗೊತ್ತಿಲ್ಲ. ಯಪ್ಪ, ಹೊಡಿಬೇಡಮ್ಮ, ಹೇಳ್ತೀನಿ. ಹೇಳೆ, 2 ಲಕ್ಷ ಏನೇ ಮಾಡಿದೆ? ಅಮ್ಮ, ಪಾನಿಪುರಿ ತಿನ್ನಕ್ ತಗೊಂಡೋಗಿದ್ದೆ ಕಣಮ್ಮ. ಏನು, 2 ಲಕ್ಷ ರೂಪಾಯಿನ ಪಾನಿಪುರಿ ತಿನ್ನಕ್ ತಗೊಂಡೋಗಿದ್ದೇನೆ ಮೊಳ್ಳಿ? ಲೇ, ನಿಜ ಹೇಳೆ ಏನ್ ಮಾಡಿದ್ದೆ ಅಂತ ಹೇಳಿ. ಹೂ ಕಣಮ್ಮ, 2 ಲಕ್ಷ ರೂಪಾಯಿನ ನಾನು ಈ 2 ಲಕ್ಷನ ಪಾನಿಪುರಿ ತಿನ್ನಕ್ಕೆ ಅಂತಾನೆ ತಗೊಂಡೋಗಿದ್ದು ಕಣಮ್ಮ. ಅಯ್ಯೋ ಮನ್ಯಾಳಿ, ಈಗ ಹೇಳ್ತೆ, ಇಲ್ಲಾಂದ್ರೆ ತೆಕ್ಕೊಂಡು ಹಾಕೊಂಡು ರುಬ್ಲ ಹೇಳಿ ನಿನ್ಗೆ. ಮನ್ಯಾಳಿ, ಪಾನಿಪುರಿ ತಿನ್ನಕ್ಕೆ ಯಾರಣ 2 ಲಕ್ಷ ತಗೊಂಡೋಯ್ತಾನೆ? 25-35 ರೂಪಾಯಿ ಪಾನಿಪುರಿ ಯಾರಣ 2 ಲಕ್ಷ ರೂಪಾಯಿ ಕೊಡ್ತಾರೇನೆ? ಕೊಂತ್ರಿ, ಹೇಳೆ ನಿಜನಾ? ನಮ್ಮ ಹುಡುಗನ ಬಗ್ಗೆ ಹೇಳ್ಬಿಟ್ರೆ ನಮ್ಮ ಹುಡುಗನ ದೂರ ಮಾಡ್ಬಿಡ್ತಾರೆ ಇವರೆಲ್ಲ ಸೇರ್ಕೊಂಡು. ನಮ್ಮ ಹುಡುಗನ ಬಗ್ಗೆ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಹೇಳ್ಬಾರ್ದು. ಹ್ಞೂ ಕಣಮ್ಮ, ಪಾನಿಪುರಿ ತಿನ್ನಕ್ಕೆ ಏನೇ ತಗೊಂಡೋಗಿ ಪಾನಿಪುರಿ ತಿನ್ಕೊಂಬಿಟ್ಟು ಬಂದೆ ಕಣಮ್ಮ. ಏನು ಅಂಗಡಿ ಇಕ್ಕಕ್ಕೆ ಹೋಗಿದ್ದೋ, ಇಲ್ಲ ಅಂತಂದ್ರೆ ಅಲ್ಲೇನು ಅರೆ ಮಾಡಕ್ಕೆ ಹೋಗ್ಬಿಟ್ಟಿದ್ದೆ ನೀನು? 2 ಲಕ್ಷ ರೂಪಾಯಿ ಪಾನಿಪುರಿ ತಿನ್ನಕ್ಕೆ ತಗೊಂಡೋಗಿದ್ದ? ನಮ್ಮ ತಾಗ ಏನೇ ಸುಳ್ಬೋಗೊಳ್ತಿಗೇನೆ? ಅಯ್ಯಪ್ಪ ಅಯ್ಯಪ್ಪ, ಅಮ್ಮ ಅಯ್ಯಪ್ಪ, ಯಾಕಮ್ಮ ಹಿಂಗೆ ಹೊಡಿತಿದ್ದೀಗ? ಅಮ್ಮ, ಅಯ್ಯಯ್ಯೋ ಅಮ್ಮ, ಬುಡಮ್ಮ, ನನ್ನ ಕೂದಲು ಬುಡಮ್ಮ ನೋವ್ತೈತೆ. ಅಪ್ಪ ಅಮ್ಮ, ಬುಡಮ್ಮ, ಅಮ್ಮ ನೋಯ್ತಾಯ್ತು ಬುಡಮ್ಮ. ಅಯ್ಯೋ ಬುಡಮ್ಮ. ಕೊಂತ್ರಿ, 2 ಲಕ್ಷ ರೂಪಾಯಿ ದುಡ್ಡು ಎತ್ಕೊಂಡೋಗಿ ಪಾನಿಪುರಿಗೆ ಅಂತ ಸುಳ್ಳು ಹೇಳ್ತಿದ್ಯಾ? ದುಡ್ಡೆಲ್ಲ ಏನ್ ಮಾಡ್ತಾ ಇದೀಯಾ? ಏನೇ ಮಾಡ್ತಾ ಇದೀಯಾ ದುಡ್ಡೆಲ್ಲನೂ? ದುಡ್ಡಿಗೆ 2 ಲಕ್ಷ ರೂಪಾಯಿಗೇನು ಬೆಲೆ ಬೇಡವಾ? ಏನು 5 ರೂಪಾಯಿ 10 ರೂಪಾಯ? 2 ಲಕ್ಷ ಕಣ್ಲೆ, 2 ಲಕ್ಷ. 2 ಲಕ್ಷಕ್ಕೇನು ಬೆಲೆ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ಯೇನೆ ನೀನು? ಯಾರು ಸಂಪಾದನೆ ಮಾಡ್ತಾರೆ? ನಿಮ್ಮ ಅಕ್ಕನ ಮದುವೆಗೆ ಅಂತ ಹೇಳ್ಬಿಟ್ಟು ಎಲ್ಲ ದುಡ್ಡು ಮಡಿಕೊಂಡಿದ್ದೆ. ಅಂಥದ್ರಾಗೆ ಆ ದುಡ್ಡೆಲ್ಲನೂ ನೀನು ಹಾಳು ಮಾಡ್ತಾ ಇದ್ದೀಗ ಅಂತಂದ್ರೆ ಹೇಳೆ, ಏನು ಮಾಡಿದೆ? ಈಗ ನಿಮ್ಮ ಅಕ್ಕ ಇನ್ನು ಮದುವೆಗೆಲ್ಲ ಕಾಸು ಗೀಸು ಎಲ್ಲನೂ ಬೇಕು ನೋಡು. ಸುಮ್ಕೇನಿ, ಆ ದುಡ್ಡೆಲ್ಲ ಐತೆ ಎತ್ಕೊಂಬಿಟ್ಟು ಬಂದು ಕೊಟ್ಟರೆ ಬದಿಕಂಡೆ. ನೀನು ಏನು ಮಾಡಿದ್ಯೋ ಬಿಟ್ಟಿದ್ಯೋ ಅದೆಲ್ಲ ನನಗೆ ಬೇಕಿಲ್ಲ. ದುಡ್ಡೆಲ್ಲ ಒತ್ಕೊಂಬಿಟ್ಟು ಬಾ, ಇಲ್ಲ ಅಂದ್ರೆ ನೀನು ದೇವ್ರನ್ನ ಹೇಳ್ತೀನಲ್ಲ, ಕೊಟ್ಟಾಕ್ಬಿಡ್ತೀನಿ ಕಂಬಕ್ಕಿಲ್ಲೆ ನೆನೆಯ.
ಮಗಳೇ ಹೇಳಮ್ಮ ಯಾಕಮ್ಮ ಈ ಥರ ಎಲ್ಲನೂ ಮಾಡಿದೆ ಏಳು ದುಡ್ಡು ಎತ್ಕೊಂಡು ಹೋಗಿನ ಮುಂಚೆ ಅಪ್ಪ ಅಮ್ಮನ ಕೇಳಬೇಕು ಅನ್ನೋದು ಗೊತ್ತಿಲ್ವಾ ನಿನಗೆ ಏನಕ್ಕೆ ಬೇಕಿತ್ತು ನಿಂಗೆ 2 ಲಕ್ಷ ರೂಪಾಯಿ ಪಾನಿಪುರಿ ತಿನ್ನಕ್ಕೆ 500 ರೂಪಾಯಿ ಕೊಡ್ತಾನೆ ನಿಮ್ಮಮ್ಮ ಒಂದು 100 ರೂಪಾಯಿ ಕೊಟ್ಟಿದ್ರು ಆಗೋದು ಅಂಥದ್ರಾಗ ಅಷ್ಟಿಷ್ಟೊಂದು ಕೇಳಿದಾಗೆಲ್ಲ 500 1000 ಕೊಡ್ತಾ ಇರ್ತದೆ ನಿಮ್ಮಮ್ಮ ಖರ್ಚಿಗೆ ಅಂತ ಹೇಳ್ಬಿಟ್ಟು ಇದು ಯಾಕವ 2 ಲಕ್ಷ ರೂಪಾಯಿ ಎತ್ಕೊಂಡು ಹೋಗೋದು ನೀನು ಯಾಕೆ ಸುಳ್ಳು ಹೇಳ್ತಿದ್ದೀಗ ಪಾನಿಪುರಿಗೆ ಅಂತ ಹೇಳ್ಬಿಟ್ಟು ಸುಮ್ಕಿರ್ರಿ ನೀವ್ ಹಿಂಗ್ ಹೇಳ್ರಿ ಮನ್ಯಾಳಿಗೆ ತಲೆಗತ್ತಕಿಲ್ಲ ಇವಳಿಗೆ ಅಮ್ಮ ಅಮ್ಮ ಏ ಬುಡೇ ಇವಳಿಗೆ ಹಿಂಗ್ ಬಾರಿಸ್ತಿರ್ಬೇಕು ಅವಾಗೇನೇ ಗೊತ್ತಾಗೋದು ದುಡ್ಡು 2 ಲಕ್ಷ ಎತ್ಕೊಂಡು ಹೋಗ್ಬಿಟ್ರೆ ಸುಮ್ಕಿನ ಅಯ್ಯೋ ಪಾಪ ನನ್ನ ಮಕ್ಳು ಮುಟ್ಟಕ್ಕಿಲ್ಲ ಕಾಸ್ನ ಅಂತ ಹೇಳ್ಬಿಟ್ಟು ನಾನು ಕಾಸ್ಕೋ ಏನೋ ಬಿಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಕೊಟ್ರೆ ಏನ್ ಆಟ ಆಡ್ತಾವಳು ನೋಡ್ದೇನ್ರಿ ಇವಳು ಮೊಳ್ಳಿ ಇವಳು ಹಿಂಗೆ ಬಿಟ್ಬಿಟ್ರೆ ಏನು ನಮ್ಮನ್ನೇನು ಸುಮ್ಕೆ ಉದ್ಧಾರ ಮಾಡ್ತಾಳೆ ಅಂತ ಅನ್ಕಂಡ ಹಾಳು ಮಾಡಿ ಬಿಸಾಕ್ತಾಳೆ ಅಷ್ಟೇನೆ ನೀ ಅದಕ್ಕೆ ಎದ್ರೊಂದು ಬಿದ್ರೊಂದು ಇಕ್ತಿರ್ಬೇಕು ಇವಳು ಮಳ್ಳಿಗೆ ಅಮ್ಮ ಬಿಡಮ್ಮ ಕೂದ್ಲು ಉರಿತಾವ್ ಬುಡಮ್ಮ ಪ್ಲೀಸ್ ಬುಡಮ್ಮ ಕೂದ್ಲು ಆಯ್ತಿಲ್ಲ ಉರಿತಾವೆ ಅಯ್ಯೋ ಸುಳ್ಳಂತಾಯ್ತು ಬುಡಮ್ಮ ಅಮ್ಮ ದುಡ್ಡೇನಾರ ವಾಪಸ್ ಇಸ್ಕೊಂಡೇನಾರ ಬರ್ಲಿಲ್ಲ ಅಂತ ಹೇಳಿದ್ರೆ ಹಾಕೊಂಡು ಇಲ್ಲೇನೇನಿಯ ಚಟ್ನಿ ಮಾಡಾಕ್ ಬಿಡ್ತೀನಿ ಕಂತ್ರಿ ಹೋಗೆ ಅದು ಯಾರೋ ಕೊಟ್ಟಿದ್ಯೋ ಏನು ಮಾಡಿದ್ಯೋ ದುಡ್ಡೆಲ್ಲನೂ ಎತ್ಕೊಂಬಿಟ್ಟು ಬರ್ಬೇಕಷ್ಟೇನೇನಿಯ ಇಲ್ಲ ಅಂತಂದ್ರೆ ನಿನ್ನ ಗತಿ ಅಷ್ಟೇನೆ ಒಂದು ಗತಿ ಕಾಣಿಸ್ಬಿಡ್ತೀನಿ ನಾನಂತೂ ಮುಚ್ಕೊಂಡು ಹೋಗಿ ಇವಾಗ ಮುಚ್ಕೊಂಡು ದುಡ್ಡೆಲ್ಲನೂ ಎತ್ಕೊಂಡು ಮುಚ್ಕೊಂಡು ಬರಬೇಕು ಇಲ್ಲ ಅಂದರೆ ಗೊತ್ತಾನೆ ನಾನು ಏನು ಮಾಡ್ತೀನಿ ಅಂತ ಹೋಗೆ ಇದೇನೇ ಇವಳು ಇವ್ರು ಯಾರನ್ನ ಅರ್ಥ ಮಾಡ್ಕೊಳಕಾಯ್ತದ ಈಗಿನ ಕಾಲದ ಮಕ್ಕಳನ್ನ 2 ಲಕ್ಷ ರೂಪಾಯಿ ಎತ್ಕೊಂಡು ಯಾಕೆ ಓದ್ಲಿ ಇವಳು ಕೇಳಿದ್ರೆ ಪಾನಿಪುರಿಗೆ ಅಂತ ಸುಳ್ಳು ಹೇಳ್ತಾಳಲ್ಲೇ ಎಷ್ಟು ಅದ್ಗೆಟ್ ಕುಂತವಳು ನೋಡೆ ಇವಳು ಬಿಟ್ರೆ ಹಂಗೇನೇನಿಯ ನೀವು ಸುಮ್ನಿರು ಅಂತ ಹೇಳ್ತೀರಾ ಸುಮ್ಕೆ ಬಿಟ್ರೆ ಹಿಂಗೆ ಹಾಳಾಗೋಗೋದು ಮಕ್ಳೆಲ್ಲನೂ ನೋಡಿದ್ರೆ ಅಯ್ಯೋ ಪಾಪ ಬುಡಿಬಾರ್ದು ನನ್ನ ಮಕ್ಕಳು ತೆಪ್ಪು ಮಾಡಕ್ಕಿಲ್ಲ ಅಂತ ಇಕ್ಕೊಂಡ್ರೆ ಯಾವ ರೇಂಜ್ಗೆ ಆಟ ಆಡ್ತಾರೆ ಅಂತ ಹೇಳ್ಬಿಟ್ಟು ಕಂತ್ರಿ ಬಡ್ಡಿ ಹಿಂಗೆ ಬಿಟ್ಬಿಟ್ರೆ ಇನ್ನೂ ಶಾನೆ ಮ್ಯಾಲ್ಗಡಿಗೆ ಹೋಗ್ಬಿಡ್ತಾಳೆ ಏನ್ರಿ 2 ಲಕ್ಷ ರೂಪಾಯಿ ಪಾನಿಪುರಿ ತಿನ್ನಕ್ಕೆ ಹೋಗಿದೆ ಅಂತ ನಮಗೆ ಕಾಗೆ ಹಾರಿಸ್ತಾಳಲ್ರಿ ಎಷ್ಟು ಬಾಯಿ ಬಿಟ್ರೆ ಸುಳ್ಳು ಹೇಳ್ತಾಳಲ್ರಿ ಇವಳಂತೂ ಏನು ಚಿಕ್ಕವಳು ಗೊತ್ತಾಗಕ್ಕಿಲ್ಲ ಅಂತಂದ್ರೆ ನಮ್ಗೇನೆ ನೀ ಆಟ ಆಡ್ಸೋದು ಕಲ್ತು ಬಿಟ್ಟವಳೆ ನೀನೊಂದು ಕಿತೆ ಮೊಳ್ಳಿಗೆ ಬೀರು ಬೀಗ ಕೊಟ್ರೆ ಕೇಳಿ ಬೀರು ಬೀಗ ಕೊಟ್ರೆ ತಾನೇ ಇಷ್ಟೊಂದೆಲ್ಲ ಪ್ರಾಬ್ಲಮ್ಮು ಬೀಗನೇ ನೀ ಕೊಡಕ್ಕಿಲ್ಲ ಅದು ಏನಾಯ್ತದಾಗ್ಲಿ ಮೊಳ್ಳಿಗೆ ಹಂಗ ಮಾಡು ಕಾಸು ಕೇಳಿದ್ರೆ ನೀನೇ ತೆಕ್ಕೊಡ್ಬೇಕು ಅದು ಬಿಟ್ಬಿಟ್ಟು ಚಿಕ್ಕ ಮಕ್ಳಿಗೆಲ್ಲ ಕೊಟ್ರೆ ದುಡ್ಡು ಶಾನೆ ಕಾಣಿಸ್ದಾಗೆಲ್ಲ ಹಂಗೆ ನೀ ಆಡಿಸ್ತದ ಅವಕ್ಕೆ ನೀನು ಯಾಕೆ ಕೊಡಕ್ಕೆ ಹೋಯ್ತೀಯ ಹೇಳು ನಿಂಗೆ ತಲೆ ಕೆಟ್ಬಿಟ್ಟು ನಿನಗೇನಿ ತಲೆನಾಗ ಬುದ್ಧಿ ಇಲ್ಲ ಸರಿ ನೋಡಿರಿ ಇನ್ನೇನು ಮಾಡೋಕ್ಕಾಯ್ತದೆ ಎತ್ಕೊಂಡ್ಬಿಟ್ಟು ಬರಕ್ಕೆ ಹೋಗೋಳಲ್ಲ ಬರ್ದಿದ್ದಂಗಿರ್ಲಿ ಪರ್ಕೆ ತಗೊಂಡು ಹಾಕ್ತೀನಿ ಹಂಗೇನೆ ನೀ ಮೊಳ್ಳಿಗೆ ಏನು ಮಾಡಿದ್ಲು ಕಾಸ ಗೊತ್ತಾಗ್ಬೇಕು ನನಗೆ ಅದು ಯಾರು ಕೊಡ್ತಾವಳೆ ಏನು ಕತೆ ಅಂತ ಹೇಳ್ಬಿಟ್ಟು ಈ ಯಾರು ಕೊಡ್ತಾವಳೆ ಗೊತ್ತಾಗ್ಲಿ ಗೊತ್ತಾಳಲ್ಲ ಸಂಜೆ ವಿಚಾರಿಸ್ಕೊತೀನಿ ನೋಡಿರಿ ಬೇಬಿ ನಮ್ಮ ಅಮ್ಮ ನನಗೆ ಚೆನ್ನಾಗಿ ಹಿಡ್ಕೊಂಡು ಚೆನ್ನಾಗಿ ರುಬ್ಬಿದ್ರು ನಮ್ಮ ಅಮ್ಮ ಇವಾಗ 2 ಲಕ್ಷ ರೂಪಾಯಿ ತಂದುಕೊಡು ಇಲ್ಲ ಅಂತ ಹೇಳಿದ್ರೆ ನಿನ್ನ ಮನೆಗೆ ಸೇರ್ಸೋಕ್ಕಿಲ್ಲ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸರಿಯಾಗಿ ಪಟ ಅಂತ ಬಾರಿಸಿ ಬಿಸಾಕ್ಬಿಟ್ರು ನನಗೆ ಏನು ಮಾಡಬೇಕು ಗೊತ್ತಾಯ್ತಿಲ್ಲ ಬೇಜಾರಾಯ್ತೈತೆ ಏನು ಮಾಡಲಿ ನೀನೇ ಹೇಳು ತಲೆ ಕೆಟ್ಟೋಗ್ಬಿಟ್ಟೈತೆ ನನಗಂತೂ 2 ಲಕ್ಷ ರೂಪಾಯಿ ಏನು ಹೇಳ್ತಿದ್ಯಾ ಬೇಬಿ ನಿಮ್ಮಮ್ಮ ನಿನ್ನ ಹಿಡ್ಕೊಂಡು ಹೊಡೆದ್ಬಿಟ್ರಾ ಛೇ ಅಯ್ಯೋ ನನ್ನಿಂದಪ್ಪ ನೀನು ಅದೇ ತಿಂದ್ಬಿಟ್ಟೆ ಛೇ ನನಗಂತೂ ನೆನೆಸ್ಕೊಂಡ್ರೆ ನೀ ಬೇಜಾರಾಗ್ತೈತೆ ನನ್ನಿಂದ ನೀನು ಅದೇ ತಿಂದ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ಅಯ್ಯೋ ದೇವ್ರೇ ಅಯ್ಯೋ ಬುಡತಾಗಿ ಈಗ ನಾನು ಏನು ಮಾಡಲಿ ಈಗ 2 ಲಕ್ಷ ರೂಪಾಯಿ ಎಲ್ಲಿಂದ ಹೊಂಚ್ಬಿಟ್ಟು ಕೊಡಲಿ ನಿನಗೆ ಈಗ ಆಫ್ರಿಕಾಗೆ ನೀವು ಹೋಗ್ಬೇಕು ದುಡ್ಡು ಹೊಂಚ್ಕೊಡ್ಬೇಕು ಅಂತ ಹೇಳಿದ್ರೆ ಹೀಗೆ ಏನಪ್ಪ ಮಾಡಲಿ ನಾನು ನೀನು ಯಾರ ಹತ್ರ ಆದ್ರೂ ಫ್ರೆಂಡ್ಸ್ ಹತ್ರ ಇಸ್ಕೊಂಡು ಕೊಡ್ತೀಯಾ ನಮ್ಮ ಅಮ್ಮ ಬಿಡಲ್ಲ ಹಿಡ್ಕೊಂಡು ಹೊಡೆದಾಕ್ಬಿಡ್ತದೆ ಬೇಬಿ ನನಗೆ ಜಾಸ್ತಿ ಜನ ಫ್ರೆಂಡ್ಸ್ ಇಲ್ಲ ಫ್ರೆಂಡ್ಸ್ ಎಲ್ಲರೂ ಕೊಡಂಗಿದ್ದಿದ್ರೆ ನಾನು ಯಾಕೆ ಇಲ್ಲಿಗೆ ಬಂದು ನಾನು ಯಾಕೆ ನಿನ್ನ ಹತ್ರ ಕೇಳ್ತಾ ಇದ್ದೆ ಹೇಳು ಬೇಬಿ ನಿನಗೋಸ್ಕರ ನಾನು ಪ್ರೀತಿನ ತ್ಯಾಗ ಮಾಡ್ಬಿಡ್ತೀನಿ ಓಕೆನಾ ನಾನು ಇವಾಗ ಸದ್ಯಕ್ಕೆ ಆಫ್ರಿಕಾಗೆ ಹೋಗ್ಬಿಟ್ಟು ಅಲ್ಲಿಂದ ನಿನಗೆ ದುಡ್ಡನ್ನ ಕಳಿಸ್ತೀನಿ ಅಲ್ಲಿ ತನಕ ನೀನು ಇರು ಒಂದು 2 ವರ್ಷ ಬಿಟ್ಕೊಂಡು ಇಲ್ಲಿಗೆ ಬರ್ತೀನಿ ಅಲ್ಲಿ ತನಕ ನೀನು ಬೇಜಾರು ಮಾಡ್ಕೊಂಬೇಡ ಸರಿನಾ ಇಲ್ಲೇ ಇರ್ತೀಯಾ ಬೇಡ ನಮ್ಮ ಲವ್ ಬ್ರೇಕಪ್ ಆಗೋಗ್ಬಿಡ್ತದೆ ನೀನು ಹಿಂಗೆ ಹೊಂಟೋಗ್ಬಿಟ್ರೆ ನಮ್ಮ ಲವ್ಗೆ ಬ್ರೇಕಪ್ ಏನೋ ಆಗಬಾರ್ದು ನಾನು ಈಗಲೇ ಹೇಳಿದ್ದೀನಿ ಬ್ರೇಕಪ್ ಏನೋ ಆಗದಿದ್ದಂಗೆ ಸುಮ್ಕೆನೆ ನಾವೇ ಹಂಗನ ಒಂಚನ ಕಾಸ ನೀನು ಹೋಗ್ಬಿಟ್ರೆ ನನಗೆ ಭಯ ಆಯ್ತದೆ ಇಷ್ಟೊಂದು ಇಷ್ಟಪಟ್ಬಿಟ್ಟು ನೀನು ಅಷ್ಟು ದೂರ ಕಳಿಸಿ 3 ವರ್ಷ ಇರೋ ವರ್ಷತ್ತಿಗೆ ನಮ್ಮಮ್ಮ ನನ್ನ ಮದುವೆ ಮಾಡೋಕ್ಕಿರ್ತದೆ ನಮ್ಮ ಅಕ್ಕಂದಾಗಿದ್ದ ತಕ್ಷಣ ಏನಿಯ ನಂದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡೈತಿ ಅಂಥದ್ರಾಗ ನೀನು ಇವಾಗ ನಾನು ಬಿಟ್ಟು ಹೋಗ್ಬಿಟ್ರೆ ಅಷ್ಟೇ ನೆನೆಯ ಮದುವೆ ಮುಗಿಸಾಕ್ಬಿಟ್ಟಿರ್ತದೆ ಬೇಬಿ ಇವಾಗ ನಾನು ಏನು ಮಾಡಲಿ ನೀನೇ ಹೇಳು ನೀನು ಹಿಂಗೆ ಮಾಡ್ಬೋದು ಅಂತ ಹೇಳಿದ್ರೆ ನಾನು ಹಂಗೆ ಮಾಡ್ತೀನಿ ನೀನು ಹಂಗೆ ಹೇಳಿದ್ರೆ ಹಂಗೆ ಮಾಡ್ತೀನಿ ಹೇಳು ನನಗೆ ಬೇರೆ ದಾರಿ ಅಂತೂ ಇಲ್ಲ ಈಗ ನನಗೆ ಯಾರು ಕೊಡೋಕ್ಕಿಲ್ಲ ಕಾಸನ್ನ ನಿನಗೂ ಗೊತ್ತಲ್ವ ನನಗೆ ಯಾರು ಕೊಡ್ತಾರೆ ಇನ್ನ ಕಾಸನ್ನ ನನ್ನ ಫ್ರೆಂಡ್ಸ್ ಎಲ್ಲ ಕೊಡಂಗಿದ್ರೆ ಬಂದು ನಿನ್ನ ಹತ್ರ ನಾನು ಯಾಕೆ ಕೇಳ್ತಾ ಇದ್ದೆ ಬೇಬಿ ಯೋಚನೆ ಮಾಡು ನೀನೇನಿಯಾ ಪ್ಲೀಸ್ ನನ್ನ ಕಾಸಿಲ್ಲ ಸರಿ ಬಿಡಿ ನಮ್ಮ ಅಮ್ಮನ ತಾಗಿ ಏನು ಹೇಳೋದು ಅಮ್ಮ ಏನೋ ದುಡ್ಡು ಡಬಲ್ ಆಯ್ತದೆ ಅಂತ ಹೇಳ್ಬಿಟ್ಟು ಹಾಕಿದ್ದೆ ಹೊಂಟೋಯ್ತು ಅಂತ ಏನಾರ ಒಂದು ಸುಳ್ಳು ಹೇಳ್ಬಿಡ್ತೀನಿ ಅಲ್ವಾ ಅವನು ಅಲ್ಲಿ ಕಾಣೆ ಆಗೋಗ್ಬಿಟ್ಟವನಿ ಅಲ್ಲ ಅವ್ನು ಕಾಣಿಸ್ತಿಲ್ಲ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದ ಈಗ ನೋಡಿದ್ರೆ ಈಗ ಹಿಂಗೆ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಸುಮ್ಕೆ ಸುಳ್ಳು ಹೇಳ್ಬಿಡ್ಲಾ
ನೀನು ಏನಾದರೂ ಹೇಳ್ಕೊ ಬೇಬಿ, ನನ್ನ ಮಾತ್ರ ತಗ್ಲಾಕ್ಬೇಡ ಪ್ಲೀಸ್. ನನ್ನನ್ನು ತಗ್ಲಾಕ್ಬಿಟ್ರೆ ನನಗೆ ಬೇಜಾರಾಗೋಗ್ಬಿಡ್ತದೆ. ಪ್ಲೀಸ್ ನನ್ನನ್ನು ಮಾತ್ರ ತಗ್ಲಾಕ್ಬೇಡ, ನೀನು ಏನಾದರೂ ಮಾಡು, ಸರಿನಾ? ನಾನು ತುಂಬ ಇಷ್ಟಪಡ್ತಾ ಇದ್ದೀನಲ್ವ ಬೇಬಿ. ನನ್ನ ಕೈಲಿ ಆಫ್ರಿಕಾಗೆ ಹೋದ್ಮೇಲೆ ನಿಜವಾಗ್ಲೂ ತಂದುಬಿಟ್ಟು ನಿನಗೆ ಪೂರ್ತಿ ಕಾಸು ಬಡ್ಡಿ ಸಮೇತ ನಿಮ್ಮ ಅಮ್ಮಂಗೆ ಕೊಟ್ಬಿಡೋಣ, ಫುಲ್ ಖುಷಿ ಪಟ್ಬಿಡ್ತಾರೆ. ಈಗ ಸದ್ಯಕ್ಕೆ ನನ್ನ ಹತ್ರ ಅಮೌಂಟ್ ಇಲ್ಲ. ಎಲ್ಲ ಅಲ್ಲೇ ಹಾಕಾಗೋಗ್ಬಿಟ್ಟೈತೆ. ನಿನಗೂ ಅಲ್ಲಿ ಅರ್ಥ ಆಗ್ತಾಯಿತ್ತಾನೆ ನನ್ನ ಕಷ್ಟ? ಅರ್ಥ ಆಗ್ತೈತೆ ಬಿಡು ಬೇಬಿ, ನೀನೇನು ಅಂತ ನನಗೆ ಗೊತ್ತು, ನಮ್ಮ ಅಮ್ಮಂಗೆ ಗೊತ್ತಿಲ್ವೇ? ಸರಿ, ನಮ್ಮ ಅಮ್ಮನ ತಕ ಹೋಗ್ಬಿಟ್ಟು ಹೇಳ್ತೀನಿ. ಅಮ್ಮ ಅವನು ಕೊಟ್ಟಿದ್ನಲ್ಲ, ಕಾಸು ಕೊಟ್ಟಿದ್ನಲ್ಲ, ಅವನೆಲ್ಲೂ ಕಾಣಿಸ್ತಿಲ್ಲ ಕಣಮ್ಮ, ಕೇಳಿದ್ದ ನಿನ್ನೆ ಡಬ್ಬಲ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ, ಹಂಗೆ ಹಿಂಗೆ ಅಂತ ಏನಾರ ಒಂದು ಸುಳ್ಳು ಹೇಳ್ಬಿಟ್ಟು ನಾನು ಮ್ಯಾನೇಜ್ ಮಾಡ್ತೀನಿ. ನೀನೇನು ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡ, ಸರಿನಾ? ನೀನು ಆರಾಮಾಗಿರು. ನಮ್ಮಮ್ಮ ಏನು ಹಾಕಿದ್ರೆ 4 ಏಟು ಹಾಕ್ತಾರೆ ಅಷ್ಟೇ ಏನಿಯ. ಇನ್ನೇನು ಮಾಡೋಕ್ಕಾಯ್ತದೆ? 4 ಏಟು ತಿಂತೀನಿ. ಐ ಲವ್ ಯು ಬೇಬಿ. ನನಗೋಸ್ಕರ ಏಟುಗಳು ತಿನ್ನಕ್ಕೆಲ್ಲ ರೆಡಿಯಾಗಿದೆಯಾ ನೀನಂತೂ? ಐ ಲವ್ ಯು ಟು ಬೇಬಿ. ಮತ್ತೆ ಆ ಮನಿಯಾಳಿ ಶಶಿ ಅವಳೇನಿಯ ಪ್ರೀತಿಗೋಸ್ಕರ ಮನೆ ಬಿಟ್ಟು ಓಡೋಗಿಲ್ವಾ? ಇನ್ನು ನಾನು ಪ್ರೀತಿಗೋಸ್ಕರ ಇಷ್ಟು ಮಾಡೋಕ್ಕಾಗಿಲ್ವಾ? ಆ ಶಶಿ ಪ್ರೀತಿಗೋಸ್ಕರ ಎಲ್ಲ ಅಪ್ಪ ಅಮ್ಮ ಅಂತ ಎಲ್ಲ ಎದುರಾಕೊಂಬಿಟ್ಲು. ಮತ್ತು ನಾನು ನೀನು ಅವಳಿಗಿಂತನೂ ಗ್ರೇಟ್ ಬಿಡು. ನಿಜವಾಗೂ ಆ ಮನಿಯಾಳಿ ಏನು ಮಾಡಿದ್ಲು ನನಗೆ 10 ಪೈಸದ ಏನೂ ಮಾಡಿರಲಿಲ್ಲ. ಆದರೆ ನೀನು ಅವಳಿಗಿಂತನೂ ಶಾನೆ ಗ್ರೇಟ್ ಆಗೋಗ್ಬಿಟ್ಟೆ ನೀನಂತೂ. ಒಳ್ಳೆನೆಯ ನಾನು ನೀನು ದೊಡ್ಡ ಗ್ರೇಟ್ ಲವರ್ ಆಗೋಗ್ಬಿಡ್ತೀವಿ, ಸರಿನಾ? ಹ್ಞೂ ಸರಿ. ಈಗ ನಮ್ಮ ಅಮ್ಮ ಬೈತದೆ, ನಮ್ಮ ಅಮ್ಮನ ತಗೋಗ್ಬಿಟ್ಟು ನಾನು ಮ್ಯಾನೇಜ್ ಮಾಡಬೇಕು, ಒಯ್ತೀನಿ. ಸರಿ ಸರಿ, ಹೋಗು ಹೋಗು. ಯಪ್ಪ ಸದ್ಯ ಬಚಾವಾದೆ. ಆಮೇಲೆ ಇರೋ ಜಾಗದಾಗ ಈಗ 2 ಲಕ್ಷ ರೂಪಾಯಿ ಕೊಡು ಅಂತ ಕೇಳಿದ್ರೆ ಎಲ್ಲಿ ಕೊಡಬೇಕಿತ್ತು? ಬೇಬಿ ಇನ್ನೊಂದು ದಿವ್ಸ ನಾಳೆ ಮನೆ ನೋಡಕ್ ನನ್ನ ಕರ್ಕೊಂಡು ಹೋಗ್ಲೇಬೇಕು. ಈಗಲೇ ಹೇಳಿದ್ದೀನಿ, ಮರಿಬೇಡ. ಅಯ್ಯಯ್ಯೋ, ಏನಪ್ಪ ಮಾಡಲಿ? ನಮ್ಮ ಮನೆಗೆ ಹೆಂಗೆ ಕರ್ಕೊಂಡು ಹೋಗೋಕ್ಕಾಯ್ತದೆ? ಯಾವ್ದನ್ನ ಕಂಡರ ಮನೆಗೆ ಕರ್ಕೊಂಡು ಹೋಗ್ಲಾ? ಏನು ಮಾಡಲಿ? ಸರಿ ಬಿಡು, ಯಾವುದೋ ಒಂದು ಅರೇಂಜ್ ಮಾಡಿದ್ರೆ ಆಯ್ತು. ಇವಾಗ ಕಾಸು ಐತಲ್ಲ, ಹೆಂಗೋ ಅರೇಂಜ್ ಆಯ್ತದೆ.